ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ. ಇಲ್ಲಿ ಸುತ್ತಮುತ್ತೂರು ಒಂದು 150 ಊರಿಂದ ಭಾರಿ ಫೇಮಸ್ ಆಗಿರುವಂಥ ದೇವತೆ ಇವರು. ಏನಾದರೂ ಮನಸ್ಸಿನಲ್ಲಿ ಹೇಳ್ಕೊಂಡು ಹೋದರೆ ಏನಾದ್ರು ಇದನ್ನು ಮಾಡಿದರೆ ಭಾರಿ ಒಳ್ಳೆತನದಲ್ಲಿ ಆ ಒಂದು 3 ತಿಂಗಳೊಳಗೆ 2 ತಿಂಗಳೊಳಗೆ ಒಳ್ಳೆ ಮಹಿಮೆಯನ್ನು ತೋರಿಸಿ ಅವರು ಏನು ಹರಕೆ ಹೊತ್ತಿರ್ತಾರೋ ಅದೇನು ಆಗಬೇಕು ಅಂತ ಏನು ಬೇಡಿಕೆ ಇಟ್ಟಿರ್ತಾರೆ ಆ ಬೇಡಿಕೆ 3 ತಿಂಗಳೊಳಗೆ ಮತ್ತು ವರ್ಷದೊಳಗೆ ಪೂರೈಸ್ತಾರೆ. ಅದಕ್ಕೆ ಆ ಪೂರೈಸಿದ ಮೇಲೆ ಬಂದು ಆ ದೇವತೆಗೆ ಏನು ಅರ್ಪಿಸ್ಬೇಕು ಅದೇನು ಮಾಡಬೇಕು ಅಂತ ಇರ್ತದೋ ಅದನ್ನೆಲ್ಲ ಮಾಡ್ತಾರೆ. ಈ ದೇವತೆ ಬಗ್ಗೆ ಈ ಸುತ್ತಮುತ್ತ ನಮ್ಮ ದಾವಣಗೆರೆ ಡಿಸ್ಟಿಕ್ನಲ್ಲಿ ಒಳ್ಳೆಯ ಒಪಿನಿಯನ್ ಇದೆ. ಆಮೇಲೆ ಬಂದವರಿಗೆ ಇಲ್ಲಿ ಏನೋ ಸಮಾಧಾನ ಏನೋ ಒಂಥರ ಖುಷಿ. ಈಗ ಇದಕ್ಕೂ ಮುಂಚೆ ನಾನು 4 ದಿವಸದಲ್ಲಿ ಬಂದಿದ್ವಿ. ಬಂದೋದ್ಮೇಲೆ ಒಂದು ಏನೋ ನಮಗೆ ಆ ಐಡಿಯಾನೇ ಇರಲಿಲ್ಲ. ಗಾಡಿ ತಗೊಬೇಕು ಅಂತ ಇದ್ವಿ, ಗಾಡಿ ತಗೊಂಬಂದ್ವಿ ಎಕ್ಸ್ಟ್ರಾ ಅಂತೇಳಿ ಹೊಂಡೈ ಕಂಪ್ನಿಯಿಂದ. ಹಂಗಾಗಿ ಪೂಜೆಗೋಸ್ಕರ ಬಂದಿದ್ವಿ. ಥ್ಯಾಂಕ್ಸ್ ಸರ್. ನಮ್ಮ ಚಾನಲ್ನ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚಾನಲ್ ವೀಕ್ಷಕರಿಗೆ ಇಲ್ಲಿ ನೀವು ಬರೋಂಥ ಈ ಚಾನಲಲ್ಲಿ ನೋಡಿದಂಥ ವ್ಯಕ್ತಿಗಳು ಎಲ್ಲರೂ ಬಂದು ಇಲ್ಲಿ ದೇವಿಯ ದರ್ಶನ ಮಾಡಬೇಕು ಅನ್ನೋ ಒಂದು ನಮ್ಮ ಒಪಿನಿಯನ್. ಅದು ಬಿಟ್ಟರೆ ಯಾವುದೂ ಇಲ್ಲ ಸ್ವಾಮಿ. ಒಳ್ಳೆಯದಾಗುತ್ತೆ ಇಲ್ಲಿ ಬಂದರೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಆರೋಗ್ಯ, ಆಯುಷು, ಹಣದಲ್ಲಿ ವಿಚಾರದಲ್ಲಿ ಯಾವುದೇ ಒಂದು ಮದುವೆ, ಸಂತಾನ ವಿಚಾರದಲ್ಲಿ ಎಲ್ಲದೂ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಈಗ ನಮ್ಮ ಜೊತೆಯಲ್ಲಿ ಈ ಒಂದು ದೇವಸ್ಥಾನದ ಕಾರ್ಯನಿರ್ವಾಹಕರಿದ್ದಾರೆ. ಅವರು ಈ ಒಂದು ಮೂಲ ಸೌಕರ್ಯದ ಬಗ್ಗೆ ಅವರ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ಒಂದು ಕ್ಷೇತ್ರದ ಮೂಲಕ ಸೌಕರ್ಯದ ಬಗ್ಗೆ ಸರ್, ಇದು ಶ್ರೀ ಮುಕ್ಕೋಡೇಶ್ವರಿ ಅಮ್ಮನಗುಡ್ಡ ಜೋಳದಾಳು ಗ್ರಾಮದಲ್ಲಿರುವಂಥದ್ದು ಭಾಳ ಪುಣ್ಯವಾದಂಥ ಕ್ಷೇತ್ರ. ಇದು ಅರಣ್ಯ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಇದು ಧಾರ್ಮಿಕ ಗತಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ. ಇಲ್ಲಿ ಪರ ಭಕ್ತರಿಗೆ ಅನುಕೂಲವಾಗುವಂತೆ ನೀರಿನ ಮೂಲಭೂತ ಸೌಕರ್ಯಗಳಾದ ನೀರು, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಮತ್ತು ಉಳ್ಕೊಳ್ಳೋಕ್ಕೆ ವಿಶ್ರಾಂತಿ ಭವನ ಅಂತ ಇದೆ. ಮತ್ತು ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಅದು ಉಚಿತತೆ. ಓಕೆನಾ? ಆಮೇಲೆ ಈಗ ಮುಂದಿನ ದೇವಾಲಯದ ಅಭಿವೃದ್ಧಿಗೆ ಅಂತೇಳಿ ಕೆಲವೊಂದು ಅಂದಾಜು ಪಟ್ಟಿ ಈಗ ಮೇಲಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಈಗ ಸದ್ಯದಲ್ಲಿ ಶೀಘ್ರದಲ್ಲಿ ತುರ್ತಾಗಿ ಸ್ವಲ್ಪ ಕೆಲಸಗಳನ್ನು, ದೇವಾಲಯದ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತೀವಿ. ಆಮೇಲೆ ರಸ್ತೆನೂ ಸಹ ಚೆನ್ನಾಗೇ ಈಗ ಅದು ಗುಂಡಿ ಅವೆಲ್ಲ ಬಿದ್ದಿದ್ದು. ಹಾಗಾಗಿ ಈಗೆಲ್ಲ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿಗೆ ಹೇಳಿ ರೋಡೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸರ್, ಈಗ ನೀವು ಅಮ್ಮನ ದರ್ಶನವನ್ನು ಪಡಿತಾ ಇದ್ದೀರಾ. ಎಷ್ಟು ವರ್ಷಗಳಿಂದ ಈ ಒಂದು ಅಮ್ಮನ ದರ್ಶನ ಪಡಿತಾ ಇದ್ದೀರಾ? ನಿಮಗೆ ಆ ತಾಯಿಯ ಅನುಕರಣೆಯಿಂದ ಏನಾಗಿದೆ, ಆ ತಾಯಿಯ ಧರಣಿಯಿಂದ ಏನಾಗಿದೆ ಅಂತ ನಿಮ್ಮ ಮನಸ್ಸಿನ ಮಾತನ್ನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. 30-35 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ತಾಯಿ ನಂಬಿದಾರನ್ನ ಯಾವತ್ತೂ ಒಂದು 30-35 ವರ್ಷದಿಂದ ನೋಡ್ತಾ ಇದ್ದೀವಿ. ನಂಬಿದಾರನ್ನ ಯಾವತ್ತೂ ನಾವು ಕೈ ಬಿಟ್ಟಿಲ್ಲ. ತಾಯಿ ಯಾರು ನಂಬ್ತಾರೆ ದೇವ್ರ ತಾಯಿ ಯಾವತ್ತಿದ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಸುಮಾರು ವರ್ಷದ ಬರ್ತಿದ್ದೀವಿ. ನಮಗೆ ಅನುಕೂಲ ಆಗೈತೆ, ನಮಗೆ ಒಳ್ಳೇದಾಗೈತೆ. ನಡೆಸ್ಕೊಡ್ತಾ ಇದ್ದಾರೆ, ಏನಾದರೂ ನಡೆಸ್ಕೊಡ್ತಾ ಇದ್ದಾರೆ. ನಮಸ್ತೆ ಸರ್. ನಾವೀಗ ಸುಮಾರು ಒಂದು 50 ವರ್ಷ ಆಯಿತು ಈ ತಾಯಿಗೆ ನಡ್ಕೊತ. ಯಾವುದೇ ತೊಂದರೆ ಇಲ್ದಂಗೆ ನಮಗೆ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ನಡೆಸ್ಕೊಡ್ತಾ ಇದ್ದಾರೆ. ಇನ್ನು ಈ ತಾಯಿ ನಡ್ಕೊಂಡಿಂದ ಇದ್ರೂ ನಮಗೆ ಈಗ ನಾವು ಜೀವನದಲ್ಲಿ ಜೀರೋ ಇದ್ವಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಈ ಸ್ಥಾನಕ್ಕೆ ಬರಬೇಕಾದ್ರೆ ಈ ತಾಯಿ ಕಾರಣ. ಈ ತಾಯಿಗೆ ನಾವು ಪ್ರತಿ ವರ್ಷ ಎಡೆ ಆಗಲಿ ಇಲ್ಲಿಗೆ ಪ್ರತಿ ಅಮಾವಾಸ್ಯೆಗೆ ಇಲ್ಲ ಪ್ರತಿ ವಾರ ಶುಕ್ರವಾರ ದಿವಸ ನಾವು ಬಂದು ದರ್ಶನ ಪಡಿತಾನೆ ಇರ್ತೀವಿ. ಯಾವುದೇ ಕಾರಣಕ್ಕೂ ಈ ತಾಯಿನ ನಾವು ಬಿಡದೇನೆ ನಮಗೆ ಯಾವಾಗ ನಮಗೆ ಮನಸ್ಸು ತೋಚುತ್ತೋ ಆ ಟೈಮ್ನಲ್ಲಿ ಬಂದು ಈ ತಾಯಿ ದರ್ಶನ ಪಡೆದು ಸಂತೋಷವಾಗಿ ನಮ್ಮ ಕುಟುಂಬ ಇದೇ ಥರನೇ ನಾವು ಯಾವಾಗಲೂ ಸದಾ ಓಡಾಡ್ಕೊತಾನೆ ಇರ್ತೀವಿ. ಈ ತಾಯಿಗೆ ದರ್ಶನ ಪಡಿತಾನೆ ಇರ್ತೀವಿ. ನಮಸ್ತೆ, ನಾವು ಭದ್ರಾವತಿಯಿಂದ ಬಂದಿದ್ದೀವಿ. ನನ್ನ ಹೆಸರು ಕವಿತಾ ಅಂತ. ಇಲ್ಲಿ ಬಂದವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ, ಆಗ್ತಾನೂ ಇರುತ್ತೆ. ನೀವೆಲ್ಲ ಬಂದು ಹೋಗ್ಬೋದು, ಯಾವುದೂ ನಿರಾಶೆ ಮಾಡಲ್ಲ ತಾಯಿ. ನಾವು ಕೆಲವೊಂದು ಬೇಡ್ಕೊಂಡಿದ್ದೀವಿ, ಒಳ್ಳೆಯದಾಗಿದೆ. ನಾವು ಕಾರವಾರದಿಂದ ಬಂದಿದ್ವಿ. ಕಾರವಾರದಿಂದ ಮುಕ್ಕಾಡೇಶ್ವರಿ ಅಂತೇಳಿ ಇಲ್ಲಿ ನಮ್ಮ ಮಿಸ್ಸಸ್ ಅವರು ತಮ್ಮಂದು ಮಗಳದು ಕೂದಲಶಾಸ್ತ್ರ ಮತ್ತು ನಾಮಕರಣ ಇತ್ತು. ಇದಕ್ಕಿಂತ ಮುಂಚೆ 10 ವರ್ಷದ ಕೆಳಗಡೆ ಒಂದು ಸಲ ರಿಲೇಷನ್ದು ಕೂದಲಶಾಸ್ತ್ರ ಇತ್ತು, ಅದಕ್ಕೆ ಬಂದಿದ್ವಿ. ಈ ದೇವಸ್ಥಾನ ಆವಾಗ 10 ವರ್ಷದ ಕೆಳಗಡೆ ಸ್ವಲ್ಪ ಇಲ್ಲಿ ಸ್ವಲ್ಪ ಜನ ಅಷ್ಟು ಇರಲಿಲ್ಲ. ಈಗ ಭಾಳ ಜನ ಬರ್ತಾರೆ. ಮತ್ತು ದೇವಸ್ಥಾನ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಉಳ್ಕೊಳಕ್ಕೆ ವಸತಿ ವ್ಯವಸ್ಥೆ ಇದೆ, ಇಲ್ಲೇ ಉಳಿಬೋದು. ಆಮೇಲೆ ಇಲ್ಲಿ ನಾವು ದೇವಸ್ಥಾನದಲ್ಲಿ ಬಂದರೆ ಮನಸ್ಸು ಶಾಂತವಾಗಿರುತ್ತೆ. ಆ ಅಮ್ಮನ ಇದರಿಂದ ನಮ್ಮ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತೇಳಿ ನಾವು ಆ ಅಮ್ಮನ ದೇವರ ಹತ್ರ ಬೇಡ್ಕೊಳ್ತೀವಿ.
ಈ ಕುಕ್ಕಡೇಶ್ವರಿ ದೇವಸ್ಥಾನ ಭಾಳ ಜನ ಇಲ್ಲಿ ಬರ್ತಾ ಇದ್ದಾರೆ. ದೇವಿಯ ಒಂದು ಮಹಿಮೆಯಿಂದ ಇಲ್ಲೆಲ್ಲ ಭಾಳ ಜನ ಸೇರಿ ಭಕ್ತಾದಿಗಳು ತಮ್ಮ ಆರ್ಕೆಗಳನ್ನು ಒರೆಸ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗಲೂ ಕೂಡ ಇಲ್ಲಿ ನೋಡೋಕ್ಕೆ ಭಾಳ ಅದ್ಭುತವಾಗಿ ಮಧ್ಯ ಎಲ್ಲ ಕಾಡಿನ ಮಧ್ಯೆ ಇರ್ತಕ್ಕಂಥ ಒಂದು ದೊಡ್ಡ ಬೃಹತ್ವಾದ ದೇವಸ್ಥಾನ ಕುಕ್ಕಡೇಶ್ವರಿ ದೇವಿಯ ಎಲ್ಲರಿಗೂ ಸನ್ಮಾನವನ್ನು ಉಂಟು ಮಾಡಲಿ ಅಂತ ನಾನು ಹಾರೈಸ್ತೇನೆ. ದೇವಿ ಕುಕ್ಕಡಮ್ಮ ಎಲ್ಲಮ್ಮ ತಾಯಿ ಎಲ್ಲರೂ ಬಂದು ಹೋಗ್ತಿದ್ದಾರೆ. ಎಲ್ಲರೂ ಸಹ ಒಳ್ಳೆಯದಾಗ್ತದೆ. ಕಾಪಾಡಮ್ಮ ಎಲ್ಲನೂ ದಯ ಹೊಂದಿರ್ತಾರೆ. ಆದಷ್ಟು ಕುಕ್ಕಡಮ್ಮ ನಾವು ಚನ್ನಗಿರಿಯಿಂದ ಬಂದಿದ್ದೀವಿ. ನಾವೆಲ್ಲ ಕಾಲೇಜ್ ಫ್ರೆಂಡ್ಸು. ಹಿಂಗೆ ತುಂಬ ವರ್ಷಗಳಿಂದ ಬರ್ತಿದ್ದೀವಿ ಈ ದೇವಸ್ಥಾನಕ್ಕೆ. ತುಂಬ ನಂಬಿಕೆ ಇದೆ. ಇನ್ನೇನು ಹತ್ರ ಸೆಮ್ ಎಕ್ಸಾಮ್ ಇದೆ ಅಂತ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೀವಿ. ಅದೇ ದರ್ಶನ ಎಲ್ಲ ಮುಗಿತು, ಚೆನ್ನಾಗಾಯಿತು. ಇನ್ನೇನು ಹೋಗ್ಬೇಕು ಅಷ್ಟೇ. ಹಾಂ, ಎಕ್ಸಾಮಿಗೆ ಒಳ್ಳೆ ಬ್ಲೆಸ್ ಮಾಡಲಿ ದೇವರು ಚೆನ್ನಾಗಿ ಬರೀಲಿ ಅಂತ ಕೊಡಲಿ. ಫಸ್ಟ್ ಇಯರ್ಸ್ ಬೇರೆ, ನಾವಿನ್ನು ಫಸ್ಟ್ ಇಯರ್ಸ್ ಇವಾಗ ಹೊಸ್ದಾಗಿ ಬರೀತಿದ್ದೀವಲ್ಲ ಸೆಮ್ ಎಕ್ಸಾಮು, ಚೆನ್ನಾಗಿ ಬರೀಲಿ ಅಂತ ದೇವ್ರ ಹತ್ರ ಕೇಳಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಪುಷ್ಪ. ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು. ನಮ್ಮ ಮಗ ಸೊಸೆ ಜೊತೆಗೆ ಬಂದಿದ್ದೀವಿ. ನಾವು ತುಂಬ ವರ್ಷದಿಂದ ಬರ್ತಾ ಇದ್ವಿ. ಭಾಳ ಜನ ಬರ್ತಾ ಇದ್ವಿ. ನಾವು ಕುಟುಂಬ ಸಮೇತ ಎಲ್ಲರೂ ಬರ್ತಾ ಇದ್ವಿ. ಇಲ್ಲೇ ಊಟ ಎಲ್ಲ ತಗೊಂಬಂದು ಊಟ ಮಾಡ್ಕೊಂಡು ಭಾಳ ಹೊತ್ತು ಕಾಲ ಕಳೆದು ಹೋಗ್ತಾ ಇದ್ವಿ. ಅಮ್ಮನವ್ರ ಬಗ್ಗೆ ನಮಗೆ ಭಾಳ ನಂಬಿಕೆ ಇಲ್ಲಿ. ನಾವು ತುಂಬ ವರ್ಷದಿಂದ ಇಲ್ಲಿ ಹೋಗೋದಕ್ಕೆ ಚೆನ್ನಾಗಿ ಏನೋ ಒಂದು ನಮಗೆ ಮನಃಶಾಂತಿ ಎಲ್ಲ ಆಗುತ್ತೆ. ತುಂಬ ಚೆನ್ನಾಗಾಗಿದೆ ನಮಗೆ. ಕಾಯಿ ಹಣ್ಣು ಮಾಡ್ಕೊಂಡು ಹೋಗ್ತದೆ. ಸ್ನೇಹಿತರೆ, ಇಲ್ಲಿ ಒಂದು ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಈ ಬಿಸಿಲಲ್ಲೇನು ಸರದಿ ಸಾಲಿನಲ್ಲಿ ನಿಂತಕ್ಕಂಥ ಒಬ್ಬ ಭಕ್ತಾದಿಗಳನ್ನು ಮಾತಾಡಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಬಂದಿರಿ? ಶಿವಮೊಗ್ಗದಿಂದ. ನಿಮ್ಮ ಹೆಸರು? ಸಹನ ಪರಶುರಾಮ್. ಮತ್ತು ಏನು ಈ ದೇವಿ ಮೇಲೆ ನಿನ್ನ ನಂಬಿಕೆ? ನಾವು ಚಿಕ್ಕ ವಯಸ್ಸಿದ್ದಾಗಿಂದನೂ ಬರ್ತಾ ಇದ್ದೀವಿ. ನಾವು ಏನೇ ಬೇಡ್ಕೊಂಡ್ರು ಎಲ್ಲ ನೆರವೇರುತ್ತೆ. ಹಾಗಾಗಿ ವರ್ಷಕ್ಕೆ ಒಂದು ಸಲನಾದರೂ ಬರ್ತಾನೆ ಇರ್ತೀವಿ. ಯಾವಾಗಲೂ ಬರ್ತೀವಿ. ಓಕೆ, ಧನ್ಯವಾದಗಳು. ನಾವು ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ತಮ್ಮಲಹಳ್ಳಿ ಅಂತ ಗ್ರಾಮ. ಅಂಜನಪ್ಪ ವಕೀಲರು ಅಂತೇಳಿ ನಾವು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸತತವಾಗಿ 5 ರಿಂದ 10 ವರ್ಷದಿಂದ ಕೂಡ ಬರ್ತಾ ಇದ್ದೀವಿ. ನಮಗೆ ಇಲ್ಲೊಂಥರ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬರ್ತಾ ಇದ್ದೀವಿ. ಒಳ್ಳೇದಾಗ್ತಾ ಇದೆ. ನಾವು ದಾವಣಗೆರೆಯಿಂದ ಬಂದಿವಿ. ಹಾಗೆ ನಮ್ಮ ಜೊತೆ ಇಲ್ಲಿ ವೆಂಕಟೇಶ್ವರ ಕ್ಯಾಂಪಿಂದ ಬಂದಿದ್ದಾರೆ. ನಾವು ಈಗ 25 ವರ್ಷದಿಂದ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಿ ಬಗ್ಗೆ ಭಾಳ ಅಪಾರ ನಂಬಿಕೆ ಐತೆ. ನಮ್ಮ ಫ್ಯಾಮಿಲಿ ಸಮೇತ ಓಟ್ರು ನಾವು ಬಂದಿದ್ವಿ. ಇವರೆಲ್ಲ ನಮ್ಮ ಅಂತ ಹೇಳಿ ಈ ದೇವಿ ಬಗ್ಗೆ ಭಾಳ ನಂಬಿಕೆ ಇದೆ. ಅದಕ್ಕೆ ನಾವು ವೆಂಕಟೇಶ್ವರ ಕ್ಯಾಂಪ್, ದಾವಣಗೆರೆ ಡಿಸ್ಟಿಕ್ಕು ಚನ್ನಗಿರಿ ತಾಲೂಕು ವೆಂಕಟೇಶ್ವರ ಕ್ಯಾಂಪ್ನಿಂದ ಬಂದಿದ್ದೀವಿ. ಈ ದೇವಿ ಬಗ್ಗೆ ಭಾಳ ಅಪಾರವಾದ ನಂಬಿಕೆ ಇದೆ. ನಾವು ಅಕ್ಕಮ್ಮ ಅಂತ ದಾವಣಗೆರೆಯಿಂದ ಬಂದಿದ್ದೀವಿ. ನಮಗೆ ಈ ದೇವಿದು ಭಾಳ ನಮಗೆ ನಂಬಿಕೆ ಐತೆ. ಈಗ 25-30 ವರ್ಷದಿಂದನೂ ಬರ್ತದೆ. ನಾವು ಅಂದ್ಕೊಂಡ್ರೆಲ್ಲ ಚೆನ್ನಾಗಿ ನೆರವೇರಿಸಿದೆ. ಹಾಗಾಗಿ ದೇವಿ ಮೇಲೆ ನಂಬಿಕೆ ಜಾಸ್ತಿ ಬರ್ತಾ ಇದೆ. ನನ್ನ ಹೆಸರು ನಿರೀಕ್ಷಾ. ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ನಾವು ಶಿವಮೊಗ್ಗಕ್ಕೆ ಹೋಗ್ತಿದ್ದೀವಿ. ಇವಾಗ ಇಲ್ಲಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿರೋ ಫೀಲಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಎಲ್ಲ ಆ ದೇವಿಯಿಂದನೇ ನಡೆಯುತ್ತೆ ಎಲ್ಲ. ಅದಕ್ಕಾಗಿಯೇ ಬಂದಿದ್ದು. ಇದು ಬಂಡಿಕೋಟೆ ಬೆಳ್ಳಿಗೆರೆ, ಶಿವಮೊಗ್ಗ ಜಿಲ್ಲೆ ಭದ್ರಾ ತಾಲೂಕು. ನಾವು ಎತ್ಕೊಂಡು 50 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಮುಂಚೆ ಕರೆಂಟ್ ಇತ್ತು, ಸರ್ಕಾರ ಸೇರಿದ ಮೇಲೆ ಎಲ್ಲ ದೇವಸ್ಥಾನ ಇಂಪ್ರೂವ್ ಆಗಿದೆ. ಭಾರಿ ಜನಕ್ಕೆ ಒಳ್ಳೆಯದಾಗಿದೆ. ನಾವು ದಾವಣಗೆರೆಯಿಂದ ಬರ್ತಾ ಇದ್ದೀವಿ. ದಾವಣಗೆರೆ ಹೊಸ ಚಕ್ರಹಳ್ಳಿ ಬಡಾವಣೆ ನಿಟ್ವಳ್ಳಿಯಿಂದ ಬರ್ತಾ ಇದ್ದೀವಿ. ನಾವು ಪ್ರತಿ ವರ್ಷವೂ ಕೂಡ ಬರ್ತಾ ಇದ್ದೀವಿ. ಈ ದೇವಿಯಿಂದ ನಮಗೆ ತುಂಬ ಅನುಕೂಲ ಆಗಿದೆ. ನಾವು ಅಂದ್ಕೊಂಡ್ರ ಬೇಡಿಕೆಗಳು ಈಡೇರಿದವು. ಅದಕ್ಕೋಸ್ಕರ ನಾವು ಪ್ರತಿ ವಾರನೂ ಬರ್ತಾ ಇದ್ದೀವಿ. ದಾವಣಗೆರೆಯಿಂದ ಬರ್ತಾ ಇದ್ದೀವಿ. ನಮಗೆ ಅಂದ್ಕೊಂಡಿಂದ ಎಲ್ಲ ಆಗೈತಿ, ಒಳ್ಳೆಯದಾಗಿದೆ. ಹಂಗಾಗಿ ಆಟೋ ತಗೋಬೇಕು ಅಂತ ಮಾಡ್ಕೊಂಡಿದ್ವಿ. ಆಟೋ ತಗೊಂಡ್ವಿ, ಹಂಗಾಗಿ ಬಂದ್ವಿ. ಆದರೂ ವರ್ಷ ಬರ್ಬೇಕಂತ ಮಾಡ್ಕೊಂಡಿವಿ. ಅಮ್ಮನ ಆಶೀರ್ವಾದ ಒಳ್ಳೆಯದೈತೆ. ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಹೋಬಳಿ ಮೆದಿಕೆರೆ ಗ್ರಾಮದಲ್ಲಿ ಬಂದೀನಿ. ನಾನು ವರ್ಕ್ ಮಾಡೋದು ಶಿವಮೊಗ್ಗದಲ್ಲಿ. ನಾವು ಅವಾಗವಾಗ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಬಂದು ದೇವ್ರ ದರ್ಶನ ಮಾಡಿ ಹಣ್ಣು ಕಾಯಿ ಮಾಡ್ಕೊಂಡು ಇಲ್ಲಿ ಎಡೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ದೇವರು ಹೇಳೋದಕ್ಕಿಂತ ಭಾರಿ ಪವರ್ಫುಲ್ ದೇವಸ್ಥಾನ ಇದು. ಅವಾಗವಾಗ ಭೇಟಿ ಕೊಡ್ತಾ ಇರ್ತೀವಿ.
ಎಲ್ಲ ಭಕ್ತಾದಿಗಳು ಬರ್ತಾ ಇರ್ತಾರೆ, ನಾವು ಬರ್ತಾ ಇರ್ತೀವಿ, ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸರ್. ನಮ್ಮೂರು ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು. ನಾವು ಬೆಸ್ಕಾಮಲ್ಲಿ ಕೆಲಸ ಮಾಡ್ತಾಯಿದ್ವಿ. ದೇವಸ್ಥಾನ ಬಗ್ಗೆ ಹೇಳ್ಬೇಕಂದ್ರೆ ದೇವಸ್ಥಾನ ಭಾಳ ಪವಾಡಫುಲ್ಲ ದೇವಸ್ಥಾನ, ಭಾಳ ಪ್ರಾಚೀನ ಕಾಲದ ದೇವಸ್ಥಾನ ಇದು. ಇಲ್ಲಿ ಬಂದವರಿಗೆ ಎಲ್ಲರಿಗೂ ದೇವಿಯ ಅನುಗ್ರಹ ಇರಲಿ, ದೇವಿಯ ಅನುಗ್ರಹ ಎಲ್ಲರ ತಲೆ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ತೀನಿ.